ಸಿಡಿಲು ನ್ಯೂಸ್ಗೆ ಸ್ವಾಗತ. ತಾಲೂಕಿನಲ್ಲಿ ಸಡಗರ ಸಂಭ್ರಮದ ಯುಗಾದಿ ಹಬ್ಬ ಆಚರಣೆ. ದೇವರಳ್ಳಿ ಗ್ರಾಮದಲ್ಲಿ ಎತ್ತಿನ ಹಬ್ಬ ಜಾನುವಾರು ಓಡಿಸಿ ಸಂಭ್ರಮ ಕಣ್ತುಂಬಿಕೊಂಡ ಜನಸ್ತೋಮ. ಹೊಸ ವರ್ಷ ಚಾಂದ್ರಮಾನ ಯುಗಾದಿ ಹಾಗೂ ಎತ್ತಿನ ಹಬ್ಬವನ್ನು ತಾಲೂಕಿನ ದೇವರಳ್ಳಿ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಪೂರ್ವಿಕರ ಕಾಲದಿಂದಲೂ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿರುವ ದೇವರಳ್ಳಿ ಗ್ರಾಮಸ್ಥರು ಯುಗಾದಿ ಬಂತೆಂದರೆ ಬಹಳ ಖುಷಿಯಿಂದ ಎಲ್ಲರೂ ಒಟ್ಟಿಗೆ ಸೇರಿ ಕುಟುಂಬಸ್ಥರೊಟ್ಟಿಗೆ ಕೂಡಿ ಒನ್ನೇರು ಕಟ್ಟುವ ಮೂಲಕ ಪೂಜಾ ಕೈಂಕರ್ಯಗಳೊಂದಿಗೆ ಸಂಭ್ರಮಿಸಿದರು. ಹಬ್ಬದ ಮರುದಿನ ಗ್ರಾಮದಲ್ಲಿ ದೀಪಾಲಂಕಾರದ ಸೊಬಗು ಎಲ್ಲರನ್ನ ಕೈಬೀಸಿ ಕರೆಯುತ್ತಿತ್ತು. ಯುಗಾದಿ ಹಬ್ಬಕ್ಕೆ ದೂರದ ಊರುಗಳಲ್ಲಿರುವ ಗ್ರಾಮದ ಯುವಕರು ತಪ್ಪದೆ ಆಗಮಿಸಿ ಖುಷಿ ಸಂತೋಷದಲ್ಲಿ ಮುಂದೇಳುತ್ತಾರೆ. ಎಲ್ಲರೊಟ್ಟಿಗೆ ಕೂಡಿ ಆಚರಿಸುವ ಈ ಹಬ್ಬಕ್ಕೆ ಸಂಬಂಧಿಕರೆಲ್ಲ ಹಾಜರಾಗುವುದು ವಿಶೇಷ. ಮುಂಜಾನೆ ಪೂಜಾ ಕೈಂಕರ್ಯ ಶುರುವಾದ ನಂತರ ಬೇವು ಬೆಲ್ಲ ಹಂಚಲಾಗುತ್ತದೆ. ಪೂರ್ವಿಕರ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರಲಾಗುತ್ತಿದ್ದು ಹೊಸ ಉಡುಗೆ ತೊಟ್ಟು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಲಾಗುತ್ತದೆ. ವಿಶೇಷ ಎತ್ತಿನ ಹಬ್ಬ ಆಚರಣೆ. ಯುಗಾದಿ ಅಂದು ಗ್ರಾಮದಲ್ಲಿ ವಿಶೇಷವಾಗಿ ಎತ್ತಿನ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ರಾಸುಗಳಿಗೆ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಗಳು ಬಾಧಿಸದಿರಲಿ ಎಂದು ಗ್ರಾಮ ದೈವ ಮಲ್ಲೇಶ್ವರ ಸ್ವಾಮಿಗೆ ಹರಕೆ ಹೊತ್ತು ಎತ್ತಿನ ಹಬ್ಬ ಆಚರಣೆ ಮಾಡಲಾಗುತ್ತದೆ. ಹರಕೆ ಹೊತ್ತ ರಾಸುಗಳನ್ನು ಗ್ರಾಮದಲ್ಲಿ ಸುಮಾರು 100 ಮೀಟರ್ಗಳಷ್ಟು ದೂರ ದೊಡ್ಡ ಹಗ್ಗದಲ್ಲಿ ಕಟ್ಟಿ ಓಡಿಸಿಕೊಂಡು ಹೋಗುವುದು ವಾಡಿಕೆ. ಈ ರೀತಿಯಾಗಿ ರಾಸುಗಳನ್ನು ಓಡಿಸಿಕೊಂಡು ಹೋಗುವುದರಿಂದ ರೋಗ ರುಜಿನಗಳು ಹರಡುವುದಿಲ್ಲ ಎಂಬುದು ಗ್ರಾಮಸ್ಥರ ಅಚಲ ನಂಬಿಕೆಯಾಗಿದ್ದು ಅನೇಕ ಬಾರಿ ಸಾಬೀತಾಗಿದೆ.